ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ಶಿಕ್ಷಕರ ವೈಯಕ್ತಿಕ ಅಂಕವಹಿ ಇದರಲ್ಲಿ ಯಾವೆಲ್ಲ ಅಂಶಗಳು ಇರಬೇಕಾಗುತ್ತೆ ಎಂಬುದರ ಬಗ್ಗೆ ಒಂದಷ್ಟು ಸಮಗ್ರವಾದ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಶಿಕ್ಷಕರ ವೈಯಕ್ತಿಕ ಅಂಕವಹಿಯನ್ನು ವಿವರಿಸಲು ನಾನು ಉದಾಹರಣೆಯಾಗಿ ಒಂದಿಲ್ಲಿ ಶಿಕ್ಷಕರ ವೈಯಕ್ತಿಕ ಅಂಕವಹಿಯನ್ನು ನಿಮಗೆ ತೋರಿಸುತ್ತಾ ವಿವರಿಸುತ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಶಿಕ್ಷಕರ ವೈಯಕ್ತಿಕ ಅಂಕವಹಿ ನಿರ್ವಹಣೆ ಮಾಡಲಿಕ್ಕೆ ಏನೆಲ್ಲ ಗೊಂದಲಗಳು ಬರಬಹುದು, ಆ ಗೊಂದಲಗಳಿಗೆ ಒಂದಿಷ್ಟು ಪರಿಹಾರಗಳ ಬಗ್ಗೆ ನೋಡೋಣ. ಇಲ್ಲಿ ಉದಾಹರಣೆಗಾಗಿ ತೆಗೆದುಕೊಂಡಿರುವುದು ಶಿಕ್ಷಕರ ವೈಯಕ್ತಿಕ ಅಂಕವಹಿ 2023-24. ಇಲ್ಲಿ ಉದಾಹರಣೆಗಾಗಿ ತೆಗೆದುಕೊಂಡಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಲ್ಲವಗೆರೆ, ಜೆಎನ್ ಕೋಟೆ ಕ್ಲಸ್ಟರ್, ಚಿತ್ರದುರ್ಗ ತಾಲೂಕು ಮತ್ತು ಜಿಲ್ಲೆ. ರೂಪಣಾತ್ಮಕ ಮೌಲ್ಯಮಾಪನ 1, 2, 3 ಮತ್ತು 4, 5, 6 ತರಗತಿಗಳ ಎಲ್ಲ ವಿಷಯಗಳು. ಈ ರೀತಿ ಉದಾಹರಣೆಗಾಗಿ ನಾನಿಲ್ಲಿ ಶಿಕ್ಷಕರ ವೈಯಕ್ತಿಕ ಅಂಕವಹಿಯನ್ನು ನಿರ್ವಹಣೆ ಮಾಡಿರೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ 1, 2, 3 ಮತ್ತು 4 ಅಂತ ಹೇಳಿದ್ದೀನಿ. ಅದರ ಮತ್ತೆ ಸಂಕಲನಾತ್ಮಕ ಮೌಲ್ಯಮಾಪನಗಳು ಶಿಕ್ಷಕರ ವೈಯಕ್ತಿಕ ಅಂಕವಹಿಯಲ್ಲಿ ಇರಲ್ವಾ ಅನ್ನೋ ಪ್ರಶ್ನೆ ಬರ್ಬೋದು. ಅದು ಸಹ ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಸಹ ಈ ಒಂದು ಉದಾಹರಣೆಯ ವಹಿ ಒಳಗೊಂಡಿದೆ. ಮುಂದೆ ನೋಡೋಣ. ಪ್ರಿಯ ವೀಕ್ಷಕರೇ, ಇಲ್ಲೊಂದು ಪುಟ ಇದೆ ನೋಡಿ. ಶಿಕ್ಷಕರ ವೈಯಕ್ತಿಕ ಅಂಕವಹಿ FA ವಿಷಯ ಗಣಿತ 2023-24 ತರಗತಿ 4. ಇಲ್ಲಿ ಶಿಕ್ಷಕರ ಹೆಸರು, ಶಾಲೆ ಹೆಸರು ಬರುತ್ತೆ. ಈಗ ನಾವು ನೋಡೋಣ ಏನೆಲ್ಲ ಇಲ್ಲಿ ಕಾಲಮ್ಸ್ ಬರುತ್ತೆ ಅನ್ನೋದನ್ನು ನೋಡೋಣ. ಇದು ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತಹ ಒಂದು ಪುಟ ಇದು ನೋಡಿ. ಇಲ್ಲಿ ವಿದ್ಯಾರ್ಥಿ ಹೆಸರು ಅಂತ ಬರುತ್ತೆ. ಇಲ್ಲಿ ವಿದ್ಯಾರ್ಥಿಗಳ ಹೆಸರನ್ನು ಇಲ್ಲಿ ಬರ್ಕೋಬೇಕು. ಆನಂತರ ರೂಪಣಾತ್ಮಕ ಮೌಲ್ಯಮಾಪನ 1, ರೂಪಣಾತ್ಮಕ ಮೌಲ್ಯಮಾಪನ 2, ರೂಪಣಾತ್ಮಕ ಮೌಲ್ಯಮಾಪನ 3, 4 ಮತ್ತೊಂದು ಪೇಜಲ್ಲಿ ಇರುತ್ತೆ. ನೋಡೋಣ. ಈಗ ರೂಪಣಾತ್ಮಕ ಮೌಲ್ಯಮಾಪನ 1 ಅಂದ್ರೆ FA1 ನಲ್ಲಿ ಏನೆಲ್ಲ ಮಾಡಬೇಕು, ಏನೆಲ್ಲ ಗೊಂದಲ ಬರುತ್ತೆ ನೋಡೋಣ. ಇಲ್ಲಿ ಸೆಮಿಸ್ಟರ್ ಅಂತ ಒಂದು ಕಾಲಮ್ ಹಾಕೊಂಡಿದ್ದೀನಿ. ಸೆಮಿಸ್ಟರ್ ಅಂತ ಹೇಳಿದ್ರೆ 1ನೇ ಸೆಮಿಸ್ಟರ್, 2ನೇ ಸೆಮಿಸ್ಟರ್ ಅಂತ ಬರುತ್ತೆ. ಒಬ್ಬ ವಿದ್ಯಾರ್ಥಿಯ ಹೆಸರಿನ ಮುಂದೆ 2 ಸೆಮಿಸ್ಟರ್ಗಳನ್ನು ಅನ್ವಯ ಆಗೋ ರೀತಿಯಲ್ಲಿ ಈ ಅಂಕಣವನ್ನು ನಾನು ಇಲ್ಲಿ ಸೃಜಿಸಿಕೊಂಡಿದ್ದೇನೆ. ಇಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ 1. ಇಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ 1 ಎಂದಾಗ ಈ ರೂಪಣಾತ್ಮಕ ಮೌಲ್ಯಮಾಪನವನ್ನು ಯಾವಾಗ ಮೌಲ್ಯಮಾಪನ ಮಾಡಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ಸಾಂಪ್ರದಾಯಿಕ ಮೌಲ್ಯಮಾಪನ ಪದ್ಧತಿಗೂ ಮತ್ತು ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನ ಪದ್ಧತಿಗೂ ಒಂದಷ್ಟು ಸಾಮ್ಯತೆಗಳಿರಬಹುದು, ಒಂದಷ್ಟು ವ್ಯತ್ಯಾಸಗಳು ಸಹ ಇರಬಹುದು. ಆ ಒಂದಷ್ಟು ಏನು ವ್ಯತ್ಯಾಸಗಳು ಇದಾವೆ ಅಂತ ಹೇಳಿದ್ನೋ ಆ ವ್ಯತ್ಯಾಸಗಳಲ್ಲಿ ಇದು ಒಂದು ನಾನು ಹೇಳ್ತಿರೋದು. ರೂಪಣಾತ್ಮಕ ಮೌಲ್ಯಮಾಪನವನ್ನು ಬೋಧನೆ ಎಲ್ಲ ಮುಗಿದ ಮೇಲೆ ಅಂದ್ರೆ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಟೀಚಿಂಗ್ ಆದಮೇಲೆ ಮಾಡುವಂಥದ್ದಲ್ಲ. ಇದು ಬೋಧನಾ ಸಮಯದಲ್ಲಿ ಬೋಧನೆಯ ಜೊತೆಗೆ ನಡೆಯುವಂತಹ ಮೌಲ್ಯಮಾಪನ ರೂಪಣಾತ್ಮಕ ಮೌಲ್ಯಮಾಪನ. ಇದು ರೂಪಣಾತ್ಮಕ ಮೌಲ್ಯಮಾಪನದ ಪ್ರಧಾನವಾದ ಗುಣ. ಇದು ರೂಪಣಾತ್ಮಕ ಮೌಲ್ಯಮಾಪನ 1 ಅಂತ ನಾವು ಇಂತಿಷ್ಟು ಅವಧಿಯಲ್ಲಿ ಅಂತ ನಾವು ಕೆಲವು ಆದೇಶಗಳಲ್ಲಿ ನೋಡಿದೀವಿ. ಆ ಶೈಕ್ಷಣಿಕ ಮಾರ್ಗಸೂಚಿಗಳಲ್ಲಿ ಇಂಥ ತಿಂಗಳ ಇಂಥ ಕೊನೆಯ ವಾರದಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ ಮಾಡಿ ಅಂತ ಅಲ್ಲ. ಅದು ರೂಪಣಾತ್ಮಕ ಮೌಲ್ಯಮಾಪನವನ್ನು ಕ್ರೋಢೀಕರಣ ಮಾಡಿ ಅಂತ ನಾವು ಅದನ್ನ ಅರ್ಥೈಸ್ಕೋಬೇಕಾಗುತ್ತೆ. ಹಾಗಾದ್ರೆ ರೂಪಣಾತ್ಮಕ ಮೌಲ್ಯಮಾಪನ ಬೋಧನೆಯ ಜೊತೆಗೆ ನಡೀತಾ ಇರುತ್ತೆ. ಆಗಿಂದಾಗಲೇ ಅದನ್ನ ಮೌಲ್ಯಮಾಪನ ಮಾಡ್ತಾ ನಾವು ದಾಖಲೀಕರಣ ಮಾಡ್ತಾ ಹೋಗಬೇಕು. ಅದನ್ನ ಕ್ರೋಢೀಕರಣ ಮಾತ್ರ ಮಾರ್ಗಸೂಚಿಯಲ್ಲಿ ತಿಳಿಸಿರುವ ಅವಧಿಯಲ್ಲಿ ಮಾಡಬೇಕು. ಕನ್ಸಲ್ಟೇಟ್ ಮಾತ್ರ, ಆದ್ರೆ ಮೌಲ್ಯಮಾಪನ ಅಲ್ಲ. ಮೌಲ್ಯಮಾಪನ ಮತ್ತೆ ಪ್ರತಿ ಬೋಧನೆಯ ಅವಧಿಯಲ್ಲಿಯೂ ಸಹ ಅಥವಾ ಪ್ರತಿ ಘಟಕ ಮುಗಿದ ನಂತರವಾದರೂ ಸಹ ರೂಪಣಾತ್ಮಕ ಮೌಲ್ಯಮಾಪನವನ್ನು ಮಾಡಿಕೊಂಡು ಮುಂದಿನ ಘಟಕಕ್ಕೆ ಹೋಗಬೇಕು. ಇದು ರೂಪಣಾತ್ಮಕ ಮೌಲ್ಯಮಾಪನದ ನಿಯಮ. ಪ್ರಿಯ ವೀಕ್ಷಕರೀಗ ರೂಪಣಾತ್ಮಕ ಮೌಲ್ಯಮಾಪನ 1 ಬಗ್ಗೆ ನಾವು ನೋಡೋಣ. ನಾನಿಲ್ಲಿ ಒಂದು ಸ್ಯಾಂಪಲ್ ಅನ್ನ ನಿಮಗೆ ವಿವರಿಸುತ್ತೇನೆ. ರೂಪಣಾತ್ಮಕ ಮೌಲ್ಯಮಾಪನ 1 ಅಂತ ಹೇಳಿದ್ರೆ ರೂಪಣಾತ್ಮಕ ಮೌಲ್ಯಮಾಪನವನ್ನ ಕ್ರೋಢೀಕರಣ ಮಾಡಬೇಕು. ಅಂದ್ರೆ ಪ್ರತಿ ಘಟಕದ ಮೌಲ್ಯಮಾಪನವನ್ನು ನಾವೇನ್ ಮಾಡಿರ್ತೀವಿ ಅವುಗಳೆಲ್ಲ ಸಂಗ್ರಹಿಸಿ ಕನ್ಸಲ್ಟೇಟ್ ಮಾಡುವುದೇ ರೂಪಣಾತ್ಮಕ ಮೌಲ್ಯಮಾಪನ 1 ಕ್ರೋಢೀಕರಣ ಅಂತಂದೇಳಿ ನಾವು ಕರಿತೀವಿ. ಇಲ್ಲಿ ಘಟಕ 1, ಘಟಕ 2, ಘಟಕ 3 ಅಂತ ತಗೊಂಡಿದ್ದೀನಿ ನಾನು ಇಲ್ಲಿ. ಆನಂತರ ಇಲ್ಲಿ ಒಟ್ಟು ಅಂಕ ಅಂತ ತಗೊಂಡಿದ್ದೀನಿ. ಮುಂದಿನ ಕಾಲಮಲ್ಲಿ 15%, ಆಮೇಲೆ ಶ್ರೇಣಿ ಅಂತ ನಾನು ಇಲ್ಲಿ ತಗೊಂಡಿದ್ದೀನಿ. ಇಷ್ಟು ಸಾಕಾಗುತ್ತೆ ಅನ್ಸುತ್ತೆ ನನಗೆ ರೂಪಣಾತ್ಮಕ ಮೌಲ್ಯಮಾಪನ 1ರಲ್ಲಿ ಅಥವಾ ಯಾವುದೇ ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ಇಷ್ಟು ಸಾಕಾಗುತ್ತೆ. ಇಲ್ಲಿ ಘಟಕಗಳು, ಇಲ್ಲಿ 3 ಘಟಕಗಳೇ ಯಾಕೆ ಅಂತ ನಾವೇನು ವಾರ್ಷಿಕ ಪಾಠ ಹಂಚಿಕೆ ಇದೆ ಅದರಲ್ಲಿ ಹಂಚಿಕೆ ಮಾಡ್ಕೊಂಡಿರ್ತೀವಿ ನಾವು. ಒಂದು ಸೆಮಿಸ್ಟರ್ಗೆ ಇಷ್ಟು ಪಾಠಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸೆಮಿಸ್ಟರ್ಗೆ ಎಷ್ಟು ಪಾಠ ಬರುತ್ತೋ ಅದರಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ 1 ಬರುತ್ತೆ, ರೂಪಣಾತ್ಮಕ ಮೌಲ್ಯಮಾಪನ 2 ಬರುತ್ತೆ. ಒಂದು ಸೆಮಿಸ್ಟರ್ನಲ್ಲಿ 2 ರೂಪಣಾತ್ಮಕ ಮೌಲ್ಯಮಾಪನ ಬರುತ್ತೆ. ಅಂದ್ರೆ ಒಂದು ಸೆಮ್ನಲ್ಲಿ 2 FA ಬರುತ್ತೆ. ಅದಕ್ಕೆ ಆ ಶಿಕ್ಷಕರ ವಿವೇಚನೆಗೆ ಬಿಟ್ಟಂತೆ ಆ ಘಟಕಗಳನ್ನು ಹಂಚಿಕೆ ಮಾಡಿಕೊಂಡಿರ್ತೇವೆ. ಇಲ್ಲಿ ನಾನು ಉದಾಹರಣೆಗಾಗಿ ತೆಗೆದುಕೊಂಡಿರುವುದರಿಂದ
ಈ ಈ ತೆಗೆದುಕೊಂಡಿರುವ ವಿಷಯ 4ನೇ ತರಗತಿ ಗಣಿತ ವಿಷಯ ಆಗಿರೋದ್ರಿಂದ ರೂಪಣಾತ್ಮಕ ಮೌಲ್ಯಮಾಪನ 1ರ ವ್ಯಾಪ್ತಿಗೆ 3 ಘಟಕ ಬರುತ್ತೆ. ಅದಕ್ಕೆ ಇಲ್ಲಿ 3 ಘಟಕ ತಗೊಂಡಿದ್ದೀನಿ ನಾನು. ಈ 3 ಘಟಕಗಳನ್ನು ಮೌಲ್ಯಮಾಪನ ಮಾಡಿದ ಮೇಲೆ ನಾನಿಲ್ಲಿ ಉದಾಹರಣೆಗಾಗಿ ಒಂದು ಘಟಕಕ್ಕೆ 10 ಅಂಕಗಳನ್ನು ನಿಗದಿ ಮಾಡಿಕೊಂಡು ರೂಪಣಾತ್ಮಕ ಮೌಲ್ಯಮಾಪನ ಮಾಡಿದ್ದೀನಿ ಅಂತ. ಯಾಕೆ ಸರ್ 10 ತಗೋಬೇಕಾ, 15, 20 ತಗೋಬಾರ್ದಾ? ಖಂಡಿತವಾಗ್ಲೂ ತಗೋಬಹುದು. ಅದು ಆಯಾ ಶಿಕ್ಷಕರ ವಿವೇಚನೆಗೆ ಬಿಟ್ಟಂತ ವಿಚಾರ. ತಗೋಬಹುದು. ಇಲ್ಲಿ ಒಂದು ಘಟಕಕ್ಕೆ ನೀವು ಎಷ್ಟು ಬೇಕಾದ್ರೂ ಅಂಕಗಳನ್ನು ನಿಗದಿ ಮಾಡಿಕೊಂಡು ನೀವು ರೂಪಣಾತ್ಮಕ ಮೌಲ್ಯಮಾಪನವನ್ನು ಮಾಡಬಹುದು. ಕೊನೆಗೆ ಇಲ್ಲಿ ಒಟ್ಟು ಅಂಕಗಳು ಮಾಡಿಕೊಂಡು ಅಲ್ಲಿ ಎಷ್ಟೇ ಅಂಕಗಳು ಬರಲಿ ಇದನ್ನ 15%ಗೆ ಅಂದರೆ 2023-24ನೇ ಸಾಲಿನ ಶೈಕ್ಷಣಿಕ ಮಾರ್ಗದರ್ಶಿಯ ಪ್ರಕಾರ 15% ಇಲ್ಲಿ ನಮೂದು ಮಾಡ್ಕೋಬೇಕಾಗತ್ತೆ. ಆ ನಂತರ ಅದಕ್ಕೆ ಶ್ರೇಣಿ ಇಲ್ಲಿ ಬರುತ್ತೆ. ಪ್ರಿಯ ವೀಕ್ಷಕರೇ, ಈ ನಮ್ಮ ಸ್ನೇಹಿತರು ಒಂದಷ್ಟು ಜನ ಮಾತಾಡ್ತಿರ್ತಾರೆ, ನಾನು ಕೇಳ್ಪಟ್ಟಿದ್ದೀನಿ. ರೂಪಣಾತ್ಮಕ ಮೌಲ್ಯಮಾಪನ FA ಟೆಸ್ಟ್ ಕ್ವಶನ್ ಪೇಪರ್ ಕಳಿಸ್ಕೊಡಿ ಅಥವಾ FA ಟೆಸ್ಟ್ ಮಾಡ್ತೀವಿ ಅಂತಂದೆಲ್ಲ ಮಾತಾಡ್ತಿರ್ತಾರೆ. ನನಗೆ ಇಲ್ಲಿ ಒಂದು ಆಶ್ಚರ್ಯ ಆಗುತ್ತೆ. ನನಗೆ FA ಟೆಸ್ಟ್ ಮಾಡಬೇಕಾ ಅಂತ, ಮತ್ತೆ ರೂಪಣಾತ್ಮಕ ಮೌಲ್ಯಮಾಪನವನ್ನು FA ಟೆಸ್ಟ್ ಮಾಡಿದ್ರೆ ಮತ್ತೆ ಹೆಂಗ್ ಮಾಡೋದು ಅಂತ ಇನ್ನೊಂದು ಪ್ರಶ್ನೆ ಬರಬಹುದು. ಪ್ರಿಯ ವೀಕ್ಷಕರೇ, ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನದಲ್ಲಿ ಟೆಸ್ಟ್ ಮಾಡಬೇಡಿ ಅಥವಾ ಮಾಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಹಾಗಂತೇಳಿ ಟೆಸ್ಟೇ ಮಾಡಬೇಕು ಅಂತಲೂ ಹೇಳಿಲ್ಲ. ಅಂದರೆ ಕಿರು ಪರೀಕ್ಷೆ, ಲಿಖಿತ ಪರೀಕ್ಷೆ ಟೆಸ್ಟ್ ಅಂತ ಹೇಳಿದ್ರೆ ನಾನಿಲ್ಲಿ ಲಿಖಿತ ಪರೀಕ್ಷೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೇನೆ. ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ಲಿಖಿತ ಕಿರು ಪರೀಕ್ಷೆಗಳನ್ನು ಮಾಡಬಾರದು ಅಂತ ಎಲ್ಲೂ ಹೇಳಿಲ್ಲ. ಲಿಖಿತ ಪರೀಕ್ಷೆಯನ್ನೇ ಮಾಡಬೇಕು ಅಂತಲೂ ಎಲ್ಲೂ ಹೇಳಿಲ್ಲ. ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನದ ಆಶಯ ಏನಿದೆ ಅಂತ ಹೇಳಿಬಿಟ್ರೆ, ಮಗುವನ್ನ 3 ಆಯಾಮಗಳಲ್ಲಿ ಮೌಲ್ಯಮಾಪನ ಮಾಡಬೇಕಾಗುತ್ತೆ. ಆ 3 ಆಯಾಮಗಳ ಬಗ್ಗೆ ನನ್ನ ಚಾನಲ್ನಲ್ಲಿ ಒಂದಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಾಗಿದೆ. ಆಸಕ್ತರು ಅವುಗಳನ್ನು ಗಮನಿಸಿ. ಇಲ್ಲಿ ನಾನು ಹೇಳಬೇಕಾಗಿರೋ ವಿಷಯ ಏನಂತ ಹೇಳಿದ್ರೆ, ರೂಪಣಾತ್ಮಕ ಮೌಲ್ಯಮಾಪನದ ಬಗ್ಗೆ ಅಷ್ಟೇ ಆಗಿರೋದ್ರಿಂದ ನಾನು ವಿಷಯವನ್ನು ಕೇಂದ್ರೀಕರಿಸ್ತೇನೆ. ಇಲ್ಲಿ ವಿಷಯಾಂತರ ಆಗೋದು ಬೇಡ. ಇಲ್ಲಿ ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ಲಿಖಿತ ಪರೀಕ್ಷೆನೇ ಮಾಡಬೇಕಾ ಅಂತ ನಾನು ಆಗಲೇ ಹೇಳಿದೆ. ಲಿಖಿತ ಪರೀಕ್ಷೆ ಮಾಡಬಾರ್ದು ಅಂತೂ ಏನಿಲ್ಲ, ಅದನ್ನು ಮಾಡಲೇಬೇಕು ಅಂತೂ ಏನಿಲ್ಲ. ಇಲ್ಲಿ ಒಂದು ಸಣ್ಣ ಡೈವರ್ಷನ್ ಇದೆ. ಇಲ್ಲಿ ಜ್ಞಾನಾತ್ಮಕ ವಲಯ ಅದು ಲಿಖಿತ ಪರೀಕ್ಷೆಯ ಉದ್ದೇಶ. ಜ್ಞಾನಾತ್ಮಕವಾಗಿ ಮಾತ್ರ ಮೌಲ್ಯಮಾಪನವನ್ನು ಮಾಡೋದು. ಈ ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನ ಏನು ಹೇಳ್ತಾ ಇದೆ, ಜ್ಞಾನಾತ್ಮಕ ಮೌಲ್ಯಮಾಪನವನ್ನು ಮಾಡಿ, ತಪ್ಪೇನಿಲ್ಲ, ಆದರೆ ಅದೊಂದನ್ನೇ ಮಾಡಬೇಡಿ ಅಂತ ಉದ್ದೇಶ. ಬರೀ ಜ್ಞಾನಾತ್ಮಕ ವಲಯವನ್ನೇ ಮಾತ್ರ ಅಭಿವೃದ್ಧಿ ಆಗಬಾರ್ದು ಮಗು, ಅದರ ಜೊತೆಗೆ ಭಾವನಾತ್ಮಕ ವಲಯವನ್ನು ಸಹ ಅಭಿವೃದ್ಧಿ ಮಾಡಬೇಕು ಅಂತ. ಆನಂತರ ಸೈಕೋಮೋಟರ್ ಡೊಮೈನ್ ಸಹ ಅಭಿವೃದ್ಧಿ ಆಗಬೇಕು. ಆ ನಿಟ್ಟಿನಲ್ಲಿ ಬೋಧನೆಯನ್ನು ಮಾಡಿ ಮತ್ತು ಮೌಲ್ಯಮಾಪನವನ್ನು ಮಾಡಿ ಎನ್ನುವುದು ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನವನ್ನು ಪ್ರಮುಖವಾದ ಆಶಯ. ಆ ನಿಟ್ಟಿನಲ್ಲಿ ನಾವಿಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ 1ರಲ್ಲಿ ಆಗ್ಬೋದು, 2, 3ರಲ್ಲಿ ಆಗ್ಬೋದು, ಒಟ್ಟು FAನಲ್ಲಿ ಲಿಖಿತ ಪರೀಕ್ಷೆ ಅಷ್ಟೊಂದು ಸೂಕ್ತವಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಹೇಗೆ ಮಾಡೋದು ಅಂತ ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅಲ್ಲಿ FA ಟೆಸ್ಟ್ ಮಾಡುವುದರ ಬದಲಿಗೆ ನಾವು ಬೇರೆ ರೀತಿಯಲ್ಲಿ ಚೆಕ್ ಲಿಸ್ಟ್ ಅನ್ನು ಬಳಸಬಹುದು, ಅಥವಾ ದರ್ಜಾ ಮಾಪನೆಯನ್ನು ಬಳಸಬಹುದು. ಅವಲೋಕನ ಪಟ್ಟಿಯನ್ನು ಅಂದರೆ ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನದ ಸಾಧನ ಮತ್ತು ತಂತ್ರಗಳನ್ನು ಬಳಸಿ ಇಲ್ಲಿ ರೂಪಣಾತ್ಮಕ ಮೌಲ್ಯಮಾಪನವನ್ನು ಮಾಡಬೇಕಾಗುತ್ತೆ. ಪ್ರಿಯ ವೀಕ್ಷಕರೇ, ನಾನು ಈ ಸಾಧನ ಮತ್ತು ತಂತ್ರಗಳ ಬಗ್ಗೆ ಮತ್ತು ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನದ ವಿಧಗಳಾದ ರೂಪಣಾತ್ಮಕ ಮೌಲ್ಯಮಾಪನ ಆಗ್ಬೋದು, ಸಂಕಲನಾತ್ಮಕ ಮೌಲ್ಯಮಾಪನ ಆಗ್ಬೋದು, ಇದ್ರ ಬಗ್ಗೆ ಸುದೀರ್ಘವಾದ ಸಮಗ್ರವಾದ ವಿಡಿಯೋಗಳು ನನ್ನ ಚಾನಲಲ್ಲಿದೆ. ಆಸಕ್ತರು ಆ ವಿಡಿಯೋಗಳನ್ನು ಸರ್ಚ್ ಮಾಡಿ ನೋಡಿಕೊಂಡು ಆ ವಿಷಯವನ್ನು ಸಂಗ್ರಹಿಸಬಹುದು ಅಂತ ಹೇಳ್ತಾ ನಾನೀಗ ಮುಂದೆ ಹೋಗ್ತೇನೆ. ಈಗ ರೂಪಣಾತ್ಮಕ ಮೌಲ್ಯಮಾಪನವನ್ನು ಸಾಧನ ಮತ್ತು ತಂತ್ರಗಳನ್ನು ಬಳಸಿ ಮೌಲ್ಯಮಾಪನ ಮಾಡಬಹುದು ಅಂತ ನಾನು ಹೇಳಿದೆ. ಅದು ಹೇಗೆ ಅಂತ ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ಪಾಠ ಬೋಧನೆಯಲ್ಲಿ, ಪ್ರತಿ ಪಾಠ ಬೋಧನೆಯಲ್ಲಿ ಈ ರೂಪಣಾತ್ಮಕ ಮೌಲ್ಯಮಾಪನ ಸಂಬಂಧಪಟ್ಟಂತಹ ಸಾಧನ ಮತ್ತು ತಂತ್ರದ ಹಾಳೆಯನ್ನು ಬಳಸುವುದು ಸ್ವಲ್ಪ ಶಿಕ್ಷಕರಿಗೆ ಹೊರೆ ಆಗಬಹುದು. ಆ ಹೊರೆಯಾದಾಗ ಏನಾಗುತ್ತೆ, ಆ ಬೋಧನಾಂಶಗಳ ವಿಷಯಾಂಶಗಳ ಕಡೆ ಗಮನ ಕೊಡದೇ ಇರತಕ್ಕಂಥ ಸಂದರ್ಭಗಳು ಬರಬಹುದು. ಅಂದರೆ ಸಮಯಾವಕಾಶ ಕಡಿಮೆ ಆಗಬಹುದು ಎನ್ನುವ ನಿಟ್ಟಿನಲ್ಲಿ ಆ ಒಂದು ಘಟಕದ ಕೊನೆಯ ಅವಧಿ, ಉದಾಹರಣೆಗೆ ಒಂದು ಘಟಕವನ್ನು ಉದಾಹರಣೆಗಾಗಿ ಒಂದು 10 ಅವಧಿಯಲ್ಲಿ ಬೋಧನೆ ಮಾಡ್ತೀವಿ ಅಂತ ತಿಳ್ಕೊಳ್ಳಿ.
ಆ 10 ಬೋಧನಾ ಅವಧಿಗಳ ಕೊನೆಯ ಅವಧಿಯಲ್ಲಿ ಈ ರೂಪಣಾತ್ಮಕ ಮೌಲ್ಯಮಾಪನ ಸಂಬಂಧಪಟ್ಟಂತಹ ಸಾಧನ ಮತ್ತು ತಂತ್ರಗಳನ್ನು ಬಳಸಬಹುದು. ಈ ಸಾಧನ ಮತ್ತು ತಂತ್ರಗಳಲ್ಲಿ ಏನಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಜ್ಞಾನಾತ್ಮಕ ವಲಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರುತ್ತೆ, ಮನೋಜನ್ಯ ವಲಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರುತ್ತೆ, ಆನಂತರ ಭಾವನಾತ್ಮಕ ವಲಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಇರುತ್ತೆ. 3 ವಲಯಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಸಾಧನ ಮತ್ತು ತಂತ್ರಗಳಲ್ಲಿ ಇರುತ್ತೆ. ಹಾಗಾಗಿ 3 ವಿಭಾಗಗಳಲ್ಲಿ ವಿದ್ಯಾರ್ಥಿಯನ್ನು ಮೌಲ್ಯಮಾಪನ ಮಾಡಿದಂತಹ ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನವನ್ನು ಅನ್ವಯಿಸಿಕೊಂಡ ಹಾಗೆ ಆಗುತ್ತದೆ. ಅದು ಶಿಕ್ಷಕರಿಗೂ ಸಹ ಹೊರೆ ಕಡಿಮೆ ಆಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಸಾಧನ ಮತ್ತು ತಂತ್ರದಲ್ಲಿ 3 ರೀತಿಯ ಆಯಾಮಗಳಲ್ಲಿ ಮೌಲ್ಯಮಾಪನ ಮಾಡೋದ್ರಿಂದ ಬರೀ ಜ್ಞಾನಾತ್ಮಕ ವಲಯದಲ್ಲಿ ಕಡಿಮೆ ಪ್ರಮಾಣದ ಪ್ರಶ್ನೆಗಳಿರುತ್ತೆ ಲಿಖಿತ. ಹಾಗಾಗಿ ಶಿಕ್ಷಕರಿಗೆ ಹೊರೆ ಕಡಿಮೆ ಆಗುತ್ತೆ. ಭಾವನಾತ್ಮಕ ವಲಯ ಇದು ಹೇಗೆ, ಅಲ್ಲಿ ಸ್ಟೇಟ್ಮೆಂಟ್ಸು ಅಥವಾ ಮಗುವಿನ ವರ್ತನೆಯ ಬಗ್ಗೆ. ಇದೇ ಮಗುವಿನ ವರ್ತನೆ ಇಲ್ಲಾಗಿ ಬರುತ್ತೆ ಅಂತ ಹೇಳ್ತಿರಲ್ಲ, ಪ್ರತಿ ತರಗತಿಯಲ್ಲಿ ಬೋಧನೆ ಮಾಡಬೇಕಾದಾಗ ಚಟುವಟಿಕೆಗಳನ್ನು ಆಯೋಜಿಸಿದಾಗ ಚಟುವಟಿಕೆಯಲ್ಲಿ ಮಗು ಯಾವ ರೀತಿ ವರ್ತಿಸುತ್ತಿದೆ ಎನ್ನುವುದನ್ನು ಶಿಕ್ಷಕರು ವೀಕ್ಷಿಸಿ ನೋಟ್ ಮಾಡ್ಕೊಳ್ತಕ್ಕಂಥದ್ದಷ್ಟೇ. ಅದು ಸಿಂಪಲ್, ವೆರಿ ಸಿಂಪಲ್. ಈ ರೀತಿ ಸಾಧನ ಮತ್ತು ತಂತ್ರಗಳನ್ನು ಬಳಸಿ ಈ ರೂಪಣಾತ್ಮಕ ಮೌಲ್ಯಮಾಪನವನ್ನು ಮಾಡಬಹುದು ಅಂತ ನಾನು ಹೇಳಿಕೊಟ್ಟಿದ್ದೀನಿ. ಪ್ರಿಯ ವೀಕ್ಷಕರೇ, ಒಂದಷ್ಟು ನಿಮಗೆ ಗೊಂದಲ ಆಗ್ಬೋದು. ಸೂಚ್ಯವಾಗಿ ಹೇಳ್ತೇನೆ, FA ಟೆಸ್ಟ್ ಮಾಡದೆ ರೂಪಣಾತ್ಮಕ ಮೌಲ್ಯಮಾಪನವನ್ನು ಮಾಡಬಹುದು. ಇನ್ನೊಂದಷ್ಟು ಪರ್ಯಾಯ ಮಾರ್ಗಗಳನ್ನು ಹೇಳ್ತೇನೆ ನಾನಿಲ್ಲಿ. ಒಂದು ಘಟಕ ಮುಗಿದ ನಂತರ ಒಂದು ಚಟುವಟಿಕೆಯನ್ನು ಕೊಡಬಹುದು. ಆ ಚಟುವಟಿಕೆಗೆ ಅಂಕಗಳನ್ನು ಕೊಡಬಹುದು, ಅವಕಾಶ ಇದೆ. ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನದಲ್ಲಿ ವಿದ್ಯಾರ್ಥಿಗಳು ನಿರ್ವಹಿಸಿದ ಚಟುವಟಿಕೆಗೆ ಅಂಕಗಳನ್ನು ನೀಡಬಹುದು. ಬರೀ ಪ್ರಶ್ನೆ ಪತ್ರಿಕೆ FA ಟೆಸ್ಟ್ ಅಂತ ಏನೂ ಇಲ್ಲ. ಒಂದು ಚಟುವಟಿಕೆ ಆಗ್ಬೋದು, ಒಂದು ಪ್ರಾಜೆಕ್ಟ್ ಆಗ್ಬೋದು, ಒಂದು ನಿಯೋಜಿತ ಕಾರ್ಯ ಆಗ್ಬೋದು. ಈ ರೀತಿ ವಿದ್ಯಾರ್ಥಿಗಳು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಕೊಟ್ಟು ಅದಕ್ಕೆ ಅಂಕಗಳನ್ನು ನಿಗದಿ ಮಾಡಿ ಆ ವಿದ್ಯಾರ್ಥಿಗಳು ಯಾವ ರೀತಿ ಅದನ್ನು ನಿರ್ವಹಣೆ ಮಾಡಿಕೊಂಡು ಬಂದಿದ್ದಾರೆ ಎನ್ನುವುದನ್ನು ನೋಡಿ ಶಿಕ್ಷಕರು ಅಂಕಗಳನ್ನು ನೀಡಬಹುದು. ಈ ರೀತಿಯೂ ಸಹ ಮಾಡಬಹುದು. ಸಾಧನ ಮತ್ತು ತಂತ್ರವನ್ನು ಬಳಸಬಹುದು, ಅಥವಾ ಚಟುವಟಿಕೆ ನೀಡಬಹುದು, ಗೃಹಪಾಠ ಕೊಡಬಹುದು, ನಿಯೋಜಿತ ಕಾರ್ಯ ಕೊಡಬಹುದು, ಅಸೈನ್ಮೆಂಟ್ಸ್ ಕೊಡಬಹುದು. ಈ ರೀತಿ ನಾವು ರೂಪಣಾತ್ಮಕ ಮೌಲ್ಯಮಾಪನದ ಘಟಕದ ಅಂಕಗಳನ್ನು ತೆಗೆಯಬಹುದು. ಅದಕ್ಕೊಂದು ಸಣ್ಣ ಡಾಕ್ಯುಮೆಂಟ್ ಇಟ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಘಟಕಗಳ ಅಂಕಗಳನ್ನು ತೆಗೆಯಬಹುದು. ಆನಂತರ ಅಂಕಗಳು 10 ಅನ್ನೋದೇನಿಲ್ಲ, 5 ಇಟ್ಕೊಳ್ಳಿ, 15 ಇಟ್ಕೊಳ್ಳಿ, 20 ಇಟ್ಕೊಳ್ಳಿ. ಆ ಒಂದು ಘಟಕದ ಕಲಿಕಾಂಶಗಳು ಏನು ಮೌಲ್ಯಮಾಪನ ಮಾಡ್ತಿರೋ ಅವುಗಳ ಮೇಲೆ ಅವಲಂಬಿತವಾಗಿರುತ್ತೆ. ಅದು ಶಿಕ್ಷಕರ ವಿವೇಚನೆಗೆ ಬಿಟ್ಟಿದ್ದು. ಈಗ ನಾವು ಒಂದಷ್ಟು ಗೊಂದಲಗಳಿಗೆ ಪರಿಹಾರ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ನಾನು ಮುಂದೆ ಹೋಗ್ತೇನೆ. ಒಟ್ಟು ಅಂಕಗಳು 30. ಇಲ್ಲಿ ನಾನಿಲ್ಲಿ ಘಟಕಕ್ಕೆ 10 ತೆಗೆದುಕೊಂಡಿರೋದು ಒಟ್ಟು ಅಂಕಗಳು 30 ಆಯಿತು. ಆ 30ಕ್ಕೆ 15% ಆಯಿತು. 15% ಮಾಡ್ಕೋಬೇಕು ಇಲ್ಲಿ. ಆನಂತರ ಶೇಕಡ. ಇಲ್ಲಿ ಒಂದು ವಿದ್ಯಾರ್ಥಿದು ನಾನು ಉದಾಹರಣೆ ತಗೋತೀನಿ. ಇಲ್ಲಿ ಒಬ್ಬ ವಿದ್ಯಾರ್ಥಿ ಮೊದಲನೇ ಸೆಮಿಸ್ಟರ್ ಅವಧಿ ಇದು FA1 10 ಅಂದರೆ ಫುಲ್ ತೊಗೊಂಡಿದ್ದೇನೆ. ಈಗ ಎರಡನೇ ವಿದ್ಯಾರ್ಥಿ ನೋಡೋಣ. ಇಲ್ಲಿ ಎರಡನೇ ವಿದ್ಯಾರ್ಥಿ ಘಟಕ 1ರಲ್ಲಿ 10 ಅಂಕಗಳು, ಘಟಕ 2ರಲ್ಲಿ 9 ಅಂಕಗಳು, ಘಟಕ 3ರಲ್ಲಿ 9 ಅಂಕಗಳು. ಒಟ್ಟು ಆ ವಿದ್ಯಾರ್ಥಿಯು ಎಷ್ಟೆಷ್ಟು ಅಂಕ ತಗೋತಾರೋ ಅಷ್ಟನ್ನು ಇಲ್ಲಿ ನಮೂದು ಮಾಡಿ ಅದನ್ನೆಲ್ಲ ಇಲ್ಲಿ ಟೋಟಲ್ ಮಾಡಿ ಅದಕ್ಕೆ 15% ಮಾಡಿದರೆ ಅಲ್ಲೊಂದು ಶ್ರೇಣಿ ಬರುತ್ತೆ. ಅದು FA1 ಶ್ರೇಣಿ ಆಗುತ್ತೆ. ಈ ರೀತಿ ರೂಪಣಾತ್ಮಕ ಮೌಲ್ಯಮಾಪನವನ್ನು ನಿರ್ವಹಣೆ ಮಾಡಬಹುದು ಅಂತ ಹೇಳ್ತಾ ನಾನೀಗ ಮುಂದಿನ ವಿಷಯಕ್ಕೆ ಹೋಗೋಣ. ಆಸಕ್ತರು ಇದನ್ನು ನೋಟ್ ಮಾಡ್ಕೊಳ್ಳಿಕ್ಕೆ ಒಂದು ವಿಡಿಯೋವನ್ನು ಪಾಸ್ ಮಾಡಿಕೊಂಡು ಇದನ್ನು ಒಂದು ನೋಟ್ಬುಕ್ನಲ್ಲಿ ಸಹ ಈ ಕಾಲಮ್ಸನ್ನು ಹಾಕ್ಕೋಬಹುದು. ಈಗ FA ಜೊತೆಗೆ ನೋಡೋಣ. ಈಗ FA1 ಆಯಿತು, FA2 ಇಲ್ಲೇ ಇದೆ FA2. ಅದು ಸೇಮ್ ಇದೇ ಥರ ಬರುತ್ತೆ. FA2 ವ್ಯಾಪ್ತಿಗೆ ಎಷ್ಟು ಘಟಕ ಬರುತ್ತೋ ಅಷ್ಟು ಘಟಕಗಳನ್ನು ಇಲ್ಲಿ ಬರ್ಕೋಬೇಕು. ಘಟಕ 1 2 3 4 5 ಅಂತಿದೆ. 5 ಘಟಕ ಬರುತ್ತೆ. ಇಲ್ಲಿ ಅಂಕ ನಿಗದಿ ಮಾಡ್ಕೊಂಡಿದ್ದೇನೆ. ಇಲ್ಲಿ 10 ಯಾಕೆ ನಿಗದಿ ಮಾಡ್ಕೋತೀವಿ ಅಂತ ಹೇಳಿದ್ರೆ ಸರ್ವಸಾಮಾನ್ಯವಾಗಿ ಎಲ್ಲರೂ ಯೂಸ್ ಮಾಡೋದು 10 ಅಂದ್ಕೊಂಡಿದ್ದೀನಿ ನಾನು. ಹಾಗಾಗಿ ಕಡಿಮೆನೂ ಮಾಡ್ಕೋಬಹುದು. ಅದು ಶಿಕ್ಷಕರ ವಿವೇಚನೆ ಬಿಟ್ಟಿದ್ದು ಮಾಡ್ಕೋಬಹುದು. ಈ ರೀತಿ ಮಾಡ್ಕೋಬಹುದು. ಇದು FA2. ಈ ರೀತಿ FA3 FA4 ಇದೇ ಥರ ನೀವು ಮಾಡ್ಕೋಬಹುದು. ನಾವೀಗ ಈ SA ಬಗ್ಗೆ ಹೋಗೋಣ. ಶಿಕ್ಷಕರ ವೈಯಕ್ತಿಕ ಅಂಕವಹಿ ಆಗಿರೋದ್ರಿಂದ SAನೂ ಸಹ ಇಲ್ಲಿ ನಮೂದು ಮಾಡಬೇಕಾಗುತ್ತೆ. ಅಲ್ಲಿಗೆ ಹೋಗೋಣ. ಪ್ರಿಯ ವೀಕ್ಷಕರೇ, ಇಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನ
ಅಂದರೆ ಒಂದು ಸೆಮಿಸ್ಟರ್ ಅವಧಿಯಲ್ಲಿ ಬರ್ತಕ್ಕಂಥದ್ದನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಲ್ಲಿ ಉದಾಹರಣೆಗೆ ಇದು 5ನೇ ತರಗತಿಯ ಕನ್ನಡ ಮತ್ತು ಇಂಗ್ಲೀಷ್ ಇದೆ ಈ ಪುಟದಲ್ಲಿ ಅಂತ ಹೇಳ್ಬಿಟ್ಟು. ಇಲ್ಲಿ ಕನ್ನಡ ಇದೆ, ಇಲ್ಲಿ ಇಂಗ್ಲೀಷ್ ಇದೆ, 5ನೇ ತರಗತಿದು. ನೋಡೋಣ, ಇಲ್ಲಿ ಸೆಮಿಸ್ಟರ್ 1ರ ಅವಧಿಯಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ 1, ರೂಪಣಾತ್ಮಕ ಮೌಲ್ಯಮಾಪನ 2, ಸಂಕಲನಾತ್ಮಕ ಮೌಲ್ಯಮಾಪನ 1 ಇಷ್ಟು ಬರುತ್ತೆ. ಒಂದು ಸೆಮಿಸ್ಟರ್ನಲ್ಲಿ 2 ಎಫ್ಎ ಬರುತ್ತೆ, ಒಂದು ಎಸ್ಎ ಬರುತ್ತೆ. ಅದರಲ್ಲಿ ಯಾವ ರೀತಿ ಮಾಡಿದೆ ನೋಡೋಣ. ಇಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ 1ರಲ್ಲಿ 15% ಅಂತ ಏನಿದೆ ಅದು ಇಲ್ಲಿ ಬರ್ಕೋಬೇಕಾಗತ್ತೆ. ಅಂದರೆ ಈ ಕನ್ನಡ ವಿಷಯದ್ದು ಮಾತ್ರ ಇದು. ಆ ವಿದ್ಯಾರ್ಥಿ FA1ನಲ್ಲಿ ಎಷ್ಟು ತಗೊಂಡ್ರು ಅದರ ಶ್ರೇಣಿ, FA2ನಲ್ಲಿ ಎಷ್ಟು 15%ಗೆ ಅದು ಶ್ರೇಣಿ. ಆನಂತರ ಇಲ್ಲಿ 2 FA ಆಯಿತು. ಈಗ SAದು ಸಂಕಲನಾತ್ಮಕ ಮೌಲ್ಯಮಾಪನ 20%, ಅದಕ್ಕೆ 17, ಇಲ್ಲಿ A+ ಬಂತು. 50ಕ್ಕೆ ಎಷ್ಟಾಯಿತು? 46 ಆಯಿತು, ಶ್ರೇಣಿ A+ ಆಯಿತು. ಈ ವಿದ್ಯಾರ್ಥಿಯ ಕನ್ನಡ ವಿಷಯದ SA1 ಸಂಬಂಧಪಟ್ಟಂತಹ ಅಲ್ಲ ಸೆಮಿಸ್ಟರ್ 1ಗೆ ಸಂಬಂಧಪಟ್ಟಂತಹ ಇದು ಮೌಲ್ಯಮಾಪನ A+ ಅಂತ ಹೇಳ್ಬಿಟ್ಟು. ಇಲ್ಲಿ ಒಂದಷ್ಟು ವಿಚಾರಗಳು ಇದೆ ನೋಡೋಣ. ಇಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ 1 ಅಂತ ಏನು ಕರಿತೀವಿ ನಾವು, ಅಂದರೆ ಸೆಮಿಸ್ಟರ್ 1ರಲ್ಲಿ ಕೊನೆಗೆ ಮಾಡ್ತಕ್ಕಂಥದ್ದು 20%. ಈ 20% ತೆಗೆದುಕೊಳ್ಳುವುದಕ್ಕೆ ನಾವು 40 ಲಿಖಿತ 10 ಮೌಖಿಕ ಮಾಡಿಕೊಂಡು ಅದಕ್ಕೆ ಎಷ್ಟು ಮಾರ್ಕ್ಸ್ ಬಂತು ನೋಡಿಕೊಂಡು ಆ ಅಂಕಗಳನ್ನು 20ಕ್ಕೆ ಕನ್ವರ್ಟ್ ಮಾಡಿ ಹಾಕಿರೋದು 17 ಅಂತ ಹೇಳ್ಬಿಟ್ಟು. ಇದೊಂದು ನೆನಪಲ್ಲಿ ಇಟ್ಕೋಬೇಕು ನೀವು. ಇಲ್ಲಿ ಶ್ರೇಣಿ ಬರುತ್ತೆ. ಆನಂತರ 50, ಇದು 50 ಯಾವುದು ಅಂತ ಹೇಳ್ಬಿಟ್ಟು ಇಲ್ಲಿ FA1 15, FA2 15, 30, SA1 20, 50 ಈ ರೀತಿ ಒಂದು ಸ್ಟ್ರಕ್ಚರ್ ಇರುತ್ತೆ. ಈ ಸ್ಟ್ರಕ್ಚರ್ಸು ಪ್ರತಿ ವರ್ಷ ಏನು ಇಲಾಖೆ ಬಿಡುಗಡೆ ಮಾಡುತ್ತೆ ಶೈಕ್ಷಣಿಕ ಮಾರ್ಗದರ್ಶಿ, ಅದರ ಅನ್ವಯನೇ ಈ ಒಂದು ವೇಟೇಜನ್ನು ನಾನು ಇಲ್ಲಿ ಹಾಕ್ಕೊಂಡಿರೋದು. ಈ 2023-24ನೇ ವೇಟೇಜ್ ಈ ಥರ ಇತ್ತು. ಒಂದು ಸೆಮಿಸ್ಟರ್ಗೆ FA1 15, FA2 15, SA1 20, ಇದು 50. ಇದು ಒಂದು ಸೆಮಿಸ್ಟರ್ಗೆ ಆದರೆ ಇನ್ನೊಂದು ಸೆಮಿಸ್ಟರ್ಗೆ 50 ಆಗುತ್ತೆ. ಅಲ್ಲಿಗೆ ವಾರ್ಷಿಕ 100 ಆಗುತ್ತೆ. ಈ ರೀತಿ ಶಿಕ್ಷಕರ ವೈಯಕ್ತಿಕ ಅಂಕವಹಿಯನ್ನು ನಿರ್ವಹಣೆ ಮಾಡಬಹುದು ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಪ್ರಿಯ ವೀಕ್ಷಕರೇ, ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎನ್ನುವುದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಆಕ್ಟಿವೇಷನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ಕ್ರೋಢೀಕೃತ ಅಂಕವಹಿ ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಎನ್ನುವುದನ್ನು ಒಂದು ಉದಾಹರಣೆ ಮೂಲಕ ನಾನು ಇಲ್ಲಿ ವಿವರಿಸುತ್ತೇನೆ. ಪ್ರಿಯ ವೀಕ್ಷಕರಲ್ಲಿ ಒಂದು ಮನವಿ, ಇದರ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನಾವೊಂದಿಷ್ಟು ವಿಷಯಗಳನ್ನು ಸಮಗ್ರವಾಗಿ ಸಂಗ್ರಹಿಸಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಪ್ರಯತ್ನಿಸುತ್ತೇನೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಂಬಲ ನೀಡಿರುವ ನನ್ನ ಎಲ್ಲ ವೀಕ್ಷಕ ದೇವರುಗಳಿಗೆ ಅನಂತ ಧನ್ಯವಾದಗಳು.